ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, SSLC ಅಪ್ಡೇಟು ಕೊಟ್ಟೇ ಇಲ್ಲ. ನಿನ್ನೆ ಕೂಡ ನಾನು ರಿಸಲ್ಟ್ ಹೆಂಗೆ ಚೆಕ್ ಮಾಡೋದು ಅದು ಇದು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸುಮಾರು ರೀಸನ್ಗಳಿದ್ದು ಸ್ವಲ್ಪ ಪ್ರಾಬ್ಲಮ್ಮು, ಅದಕ್ಕೆ ಮಾಡಿರಲಿಲ್ಲ. ಇವತ್ತು ಏನಪ್ಪ ಅಂತಂದರೆ SSLCದು ಎಕ್ಸಾಮ್ 3 ಬಂದುಬಿಟ್ಟು ಗುರು ಮುಂದಕ್ಕೆ ಹಾಕಿದ್ದಾರೆ ಡೇಟು. ನಾನು ಏನು ಅಂದ್ಕೊಂಡಿದ್ದೆಪ್ಪ ಅಂತಂದರೆ ನಾನಂತ ಅಂದ್ಕೊಂಡಿದ್ದಲ್ಲ, ನಮ್ಮ ಒಂದು ಎಜುಕೇಷನಲ್ ಮಿನಿಸ್ಟ್ರು ಕೂಡ ಹೇಳಿದರು 23ನೇ ತಾರೀಕು ಇದೇ ತಿಂಗಳು ಜೂನ್ 23, 2025ರಂದು SSLC ಎಕ್ಸಾಮ್ 3 ನಡೆಸ್ತೀವಿ ಅಂತ ಹೇಳಿದರು. 23ಕ್ಕೆ ಸ್ಟಾರ್ಟ್ ಆಗಿಬಿಟ್ಟು 30ಕ್ಕೇನೋ ಮುಗಿಯುತ್ತೆ ಅಂತ. 30 ಅಲ್ಲ, 28, 23, 24, 25, 26, 27, 28ಕ್ಕೇನೋ ಮುಗಿಯುತ್ತೆ ಅಂತ ಹೇಳಿದರು. ಓಕೆನಾ. ಬಟ್ ಇವಾಗ ಅದರಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಏನಪ್ಪ ಅಂತಂದರೆ SSLC ಎಕ್ಸಾಮ್ 3ಯಲ್ಲಿ ದೊಡ್ಡ ಬದಲಾವಣೆ ಮಾಡಿಬಿಟ್ಟವ್ರೆ. ಏನಪ್ಪ ಅಂತಂದರೆ ಎಕ್ಸಾಮು ಇವಾಗ ಎಷ್ಟನೇ ತಾರೀಕಪ್ಪ ಅಂತಂದರೆ ಎಕ್ಸಾಮು 23ಕ್ಕೆ ಅಂತ ಮಾಡಿದರು. ಬಟ್ ಇವಾಗ ಅದನ್ನು ಏನು ಮಾಡವ್ರಪ್ಪ ಅಂತಂದರೆ ಅಪ್ಡೇಟಲ್ಲಿ ಎಕ್ಸಾಮ್ ಮಳೆ ಬರ್ತಾಯಿದೆ ಗುರು. ಒಂದು ಗಿಡದ ನೋಡಿ ಕಂಟೆ ಎಲ್ಲ ಚರಿಸ್ತೈತೆ, ಮಳೆ ಬರ್ತಾಯಿತ್ತು ನೋಡಿ. ವೆದರ್ ಹೆಂಗೈತೆ ಅಂತೇಳಿ ತೋರಿಸ್ತೀನಿ ನೋಡಿ. ಮಳೆ ಬರ್ತಿತ್ತು. ಇಲ್ಲೇ ಕ್ರಿಕೆಟ್ ಆಡೋಕ್ಕೆ ಬಂದಿದ್ವಿ. ಇಲ್ಲೇ ಈ ಥರ ಇಲ್ಲಿ ಕೂತ್ಬಿಟ್ಟು ಮಾಡ್ತಾಯಿದ್ದೆ ವೀಡಿಯೋನ. ಅದಕ್ಕೆ ಏನು ಬದಲಾವಣೆಯಪ್ಪ ಅಂತಂದರೆ ಹೇಳ್ಬಿಡ್ತೀನಿ ನೋಡಿ. ಎಕ್ಸಾಮ್ 3 5ನೇ ತಾರೀಕು ನಡೆಸ್ತಾ ಇದ್ದಾರೆ. ಜುಲೈ 5ನೇ ತಾರೀಕು 2025ರಂದು ಎಕ್ಸಾಮ್ ನಡೆಯುತ್ತೆ. SSLC ಎಕ್ಸಾಮ್ 3 ಬಂದುಬಿಟ್ಟು ಜುಲೈ 5, 2025. ಓಕೆ, ಜುಲೈ 5ನೇ ತಾರೀಕು ಗುರು. ಮುಂದಿನ ತಿಂಗಳು 5ನೇ ತಾರೀಕು SSLC ಎಕ್ಸಾಮ್ 3 ನಡೆಯುತ್ತೆ. ಸೊ 20 ದಿನ ಮುಂದಕ್ಕೆ ಹಾಕ್ಬಿಟ್ಟವ್ರೆ ಗುರು. ಇವತ್ತಿಗೆ 22 ದಿನ ಐತೆ. ಇನ್ನೂ ಆರಾಮಾಗಿ ಓದ್ಕೊಳ್ಳಿ, ಒಳ್ಳೆ ಪ್ರಿಪೇರ್ ಆಗಿ. ಒಂದು ಸತಿ ಎಕ್ಸಾಮ್ 3 ಇಷ್ಟು ಲೇಟ್ ಯಾಕೆ ಮಾಡಿದ್ರಪ್ಪ ಅಂತ ಹೆವಿ ಜನ ಬೈತಾ ಇದ್ರು. ಒಂದು ಕಡೆ ಒಳ್ಳೆಯದು, ಒಂದು ಕಡೆ ಕೆಟ್ಟದ್ದು. ಯಾಕಪ್ಪ ಅಂದರೆ ಬೇಗ ಫಾಸ್ಟಾಗಿ ಕಾಲೇಜ್ ಹಚ್ಚೋಣ ಅಂತ ನಮ್ಮಂಥ ಹುಡುಗರದ್ದು ಆಸೆ ಇರುತ್ತೆ. ಇನ್ನೊಂದು ಕಡೆ ಅಂತ ನೋಡಿದ್ರೆ ಎಕ್ಸಾಮ್ 3 ಸ್ವಲ್ಪ ಲೇಟ್ ಆಗಿದ್ದು. ಒಂದು ಕಡೆ ಅಂತ ಒಳ್ಳೇದು. ಯಾಕಪ್ಪ ಅಂತಂದರೆ ಓದೋಕ್ಕೆ ಟೈಮ್ ಸಿಗುತ್ತೆ, ಓದಿ ಪ್ರಿಪೇರ್ ಆಗೋಕ್ಕೆ. ಓಕೆನಾ. SSLC ಎಕ್ಸಾಮ್ 3 ಕೂಡ ಸೇಮ್ ಇದೇ ಥರ ನಡೆಯುತ್ತೆ. ಈಗ ಹೆಂಗೆ ನಡೀತಲ್ಲ ಈ ಥರ ನಡೆಯುತ್ತೆ. ಆ ಥರ ಲೂಸ್ ಅದೇನಿಲ್ಲ. ಬಟ್ ಗ್ರೇಸ್ ಮಾರ್ಕ್ಸ್ ಅದೇನು ಕೊಡಲ್ಲ ಗುರು. ಹೇಳಿದ್ನಲ್ಲ, ನೀವು ಏನಾದರೂ ಒಂದು 28 ಮಾರ್ಕ್ಸ್ದು ಬರೆದ್ರೆ ನಿಮಗೆ ಒಂದು ಇವಾಗ ನೋಡಿ 28 ಬಿದ್ದರೆ ಪಾಸ್ ಅಂತ ಇದ್ದರೆ, ನೀವು ಏನಾದರೂ ಒಂದು 4 ಮಾರ್ಕ್ಸ್ ಕಡಿಮೆ ಇದ್ದರೆ ಒಂದು 2 ಮಾರ್ಕ್ಸ್ ಹಾಕ್ಬಿಟ್ಟು ಪಾಸ್ ಮಾಡ್ತಾರೆ. ಅದೇ ಥರ ನಡೆಯುತ್ತೆ ಎಕ್ಸಾಮ್ 3 ಕೂಡ. ಎಕ್ಸಾಮ್ 3ಯಲ್ಲಿ ಇನ್ನೊಂದು ಬದಲಾವಣೆ ಏನಪ್ಪ ಅಂತಂದರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದರಲ್ಲಿ ಹೇಳ್ತೀನಿ. ಸೊ ಇಷ್ಟಾಗಿತ್ತು. ಇದೇ ಥರ ವೀಡಿಯೋಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.